ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಗಾರ್ಡ್ ಮಿನಿ ಕ್ರಿಸ್ಟಲ್ ಸ್ಟೆಬಿಲೈಸರ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ನಾನು 32 ಇಂಚಿನ LED ಟಿ ವಿಗೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಟಿ ವಿ ಕಂಪನಿಯವರು ಏನಂತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನೀವು ಸ್ಟೆಬಿಲೈಸರ್ನ ತೊಗೋಬೇಡಿ ಅಂತ ಹೇಳ್ತಾರೆ. ಅದರಲ್ಲಿ ಇನ್ಬಿಲ್ಟ್ ಆಗಿ ನಾವು ಸ್ಟೆಬಿಲೈಸರ್ನ ಕೂರಿಸಿರ್ತೀವಿ ಅಂತ ಹೇಳಿರ್ತಾರೆ. ಆದರೆ ಫ್ರೆಂಡ್ಸ್, ಟಿ ವಿ ಕಂಪನಿಯವರು ಸ್ಟೆಬಿಲೈಸರ್ ಕೂರಿಸಿಲ್ಲ ಅಂತ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಸೇಫ್ಟಿಗೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಸ್ಟೆಬಿಲೈಸರ್ನ ಕೂರಿಸ್ಕೋಬೇಕಾಗುತ್ತೆ. ಈ ರೀತಿಯ ಪ್ಯಾಕಿಂಗ್ನಲ್ಲಿ ಈ ಸ್ಟೆಬಿಲೈಸರ್ ಬಂದಿರುತ್ತೆ. ಇದನ್ನು ನಾವು ಸಿಂಪಲ್ಲಾಗಿ ಓಪನ್ ಮಾಡ್ಕೊಳ್ಳೋಣ. ಇದು ಕ್ರೋಮಾ ಕಡೆಯಿಂದ ನಾನು ಆರ್ಡರ್ ಮಾಡ್ಕೊಂಡಿರೋದು. ನಮಗೆ ಈ ರೀತಿಯಲ್ಲಿ ಕ್ರೋಮಾ ಅವರ ಕಡೆಯಿಂದ ಈ ರೀತಿ ಪ್ಯಾಕಿಂಗ್ನಲ್ಲಿ ಬಂದಿರುತ್ತೆ. ಮತ್ತು ಇದರಲ್ಲಿ ನಮಗೆ ಇದರ ಅಡ್ರೆಸ್ ಕೂಡ, ಅಂದರೆ ನಮ್ಮ ಅಡ್ರೆಸ್ ಬ್ಲೂ ಡಾಟಲ್ಲಿ ಅವರು ಕಳಿಸಿರ್ತಾರೆ. ನಿಮಗೆ ಇದರ ಇಮೇಜ್ ಕೂಡ ಇದರಲ್ಲಿ ಕೊಟ್ಟಿದ್ದಾನೆ, ನೀವಿಲ್ಲಿ ನೋಡ್ಬೋದು. ಈಗ ಇದನ್ನು ನಾವು ಸಿಂಪಲ್ಲಾಗಿ ಓಪನ್ ಮಾಡ್ಕೊಳ್ಳೋಣ. ಇದು ಬಬಲ್ ರ್ಯಾಪಿಂಗ್ನಲ್ಲಿ ಫುಲ್ ಸೇಫ್ಟಿಯಲ್ಲಿ ಇದನ್ನು ಅವರು ಕಳಿಸ್ಕೊಟ್ಟಿದ್ದಾರೆ. ಇದು ವಿಗಾರ್ಡ್ ಕಂಪನಿಯ ಸ್ಟೆಬಿಲೈಸರ್ ಆಗಿದೆ. ಇಲ್ಲಿ ನೋಡ್ಬೋದು, ಇದು ಮಿನಿ ಕ್ರಿಸ್ಟಲ್ ಸ್ಮಾರ್ಟ್ ಅಂತೇಳಿ ನಮಗೆ 3 ವರ್ಷ ಗ್ಯಾರಂಟಿಯೊಂದಿಗೆ ಇದು ಬರುತ್ತೆ. ಇದರ MRP ನೋಡೋದಾದರೆ ಇದ್ರ ಮೇಲೆ 2490 ರೂಪಾಯಿ ಇದೆ. ಇದು ವಿತ್ತು ಡಿಜಿಟಲ್ಲು ನಮಗೆ ಎಷ್ಟು ವೋಲ್ಟು ಬರ್ತಾ ಇದೆ ಅಂತೇಳಿ ನಮಗೆ ತೋರಿಸುತ್ತೆ. ಈಗ ಇದನ್ನು ನಾನು ಸಿಂಪಲ್ಲಾಗಿ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇದು ಈ ರೀತಿಯಲ್ಲಿ ನಮಗೆ ನಮ್ಮ ಸ್ಟೆಬಿಲೈಸರ್ ಇಲ್ಲಿ ಬಂದಿದೆ. ಇಲ್ಲಿ ನೋಡ್ಬೋದು, ವಿಗಾರ್ಡ್ ಮಿನಿ ಕ್ರಿಸ್ಟಲ್ ಸ್ಮಾರ್ಟ್ ಅಂತೇಳಿ, ಅಂದರೆ ಎಷ್ಟು ವೋಲ್ಟೇಜು ಇಲ್ಲಿ ರನ್ ಆಗ್ತಿದೆ ಅಂತೇಳಿ ನಮಗೆ ಇಲ್ಲಿ ತೋರಿಸುತ್ತೆ. ಫ್ರೆಂಡ್ಸ್, ಇದನ್ನು ನಾವು ಮೇನಾಗಿ ಎದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಮಳೆ ಬಂದಿರುವ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ಕರೆಂಟು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಒಂದು ಸರಿ ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ, ಅಥವಾ ಅದು ಕರೆಂಟು ಸಿಂಗಲ್ ಫ್ಯೂಸ್ ಆಗಿರುತ್ತೆ. ಆ ಟೈಮಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಕರೆಂಟು ಯಾವ ರೀತಿಯಾದ ಫ್ಲಕ್ಚುಯೇಷನ್ ಇದ್ದರೆ ನಮಗೆ ನಮ್ಮ ಟಿ ವಿಗೆ ಇದು ಪೂರ್ತಿಯಾಗಿ ಸೇಫ್ಟಿಯನ್ನು ಕೊಡುತ್ತೆ. ಇದು ನೋಡೋದಕ್ಕೆ ತುಂಬ ಸಖತ್ತಾಗಿದೆ. ಜೊತೆಗೆ ಇಲ್ಲಿ ನೋಡ್ಬೋದು, ನಾವು ಇದನ್ನು ವಾಲ್ಗೆ ಕೂಡ ಇದನ್ನು ನಾವು ಮೌಂಟ್ ಕೂಡ ಮಾಡ್ಕೋಬೋದು. ಇದನ್ನು ನಾನು ಎಕ್ಸ್ಪೆಷಲಿ ನನ್ನ ಟಿ ವಿಗೋಸ್ಕರ ಇದನ್ನು ನಾನು ಪರ್ಚೇಸ್ ಮಾಡ್ಕೊಂಡಿರೋದು. ಇದು 32 ಇಂಚಿನ LED ಟಿ ವಿಗಾಗಿ ಇದನ್ನು ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದು ನಮಗೆ 3 ವರ್ಷ ಸರ್ವಿಸ್ ವ್ಯಾರಂಟಿಯೊಂದಿಗೆ ಈ ಪ್ರಾಡಕ್ಟು ಬರುತ್ತೆ. ಈ ಬಾಕ್ಸ್ನಲ್ಲಿ ನಮಗೆ ಮತ್ತೇನೇನು ಸಿಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು, ಸ್ಟೆಬಿಲೈಸರ್ ವಾಲ್ ಮೌಂಟಿಂಗ್ ಯಾವ ರೀತಿ ಮಾಡಬೇಕು ಅಂತೇಳಿ ನಮಗೆ ಇಲ್ಲಿ ಕೊಟ್ಟಿದ್ದಾನೆ. ಆನಂತರ ಇದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಗೈಡ್ ಅಂತೇಳಿ, ಇದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಗೈಡ್ ಕೂಡ ಆಗಿದೆ. ಜೊತೆಗೆ ಇದು ವ್ಯಾರಂಟಿ ಕಾರ್ಡ್ ಕೂಡ ಇದು ಆಗಿದೆ. ಫ್ರೆಂಡ್ಸ್, ಇದನ್ನು ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡಿರೋದ್ರಿಂದ ನಾವು ಆನ್ಲೈನ್ ಬಿಲ್ಲನ್ನು ಸಬ್ಮಿಟ್ ಮಾಡಿದರೆ ಸಾಕು. ಇಲ್ಲಿ ನಾವು ಇದನ್ನು ಟಿ ವಿಗೋಸ್ಕರ ಇದನ್ನು ಯೂಸ್ ಮಾಡ್ಕೋಬೇಕು. ಆನ್ಲೈನ್ ಏನಿದೆಯಲ್ಲ, ನಾವು ಇದನ್ನು ನಮ್ಮ ಸೆಟಪ್ ಬಾಕ್ಸ್ ಇರುತ್ತೆ ನೋಡಿ, ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ಮತ್ತು ಇದು ವಾಲ್ ಮೌಂಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ಮತ್ತು ಸಣ್ಣದಾಗಿರೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಇದರಲ್ಲಿ 2 ಮಾಡೆಲ್ ಬರುತ್ತೆ.
ಮಿನಿ ಕ್ರಿಸ್ಟಲ್ ಸ್ಮಾರ್ಟ್ ಅಂತೇಳಿ ಮತ್ತು ಮಿನಿ ಕ್ರಿಸ್ಟಲ್ ಸುಪ್ರೀಮ್ ಅಂತೇಳಿ. ಇದು ಡಿಜಿಟಲ್ ಮೀಟ್ರ್ ಏನಿರುತ್ತೆ ನೋಡಿ, ಇದು ಮಿನಿ ಕ್ರಿಸ್ಟಲ್ ಸ್ಮಾರ್ಟ್ ಅಂತ. ಮತ್ತೊಂದು ಮಿನಿ ಕ್ರಿಸ್ಟಲ್ ಸುಪ್ರೀಮ್ ಅಂತ ಬರುತ್ತೆ. ಅದರಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಇಲ್ಲಿ ಡಿಜಿಟಲ್ ಮೀಟ್ರು ಬಂದಿರಲ್ಲ. ಆನಂತರ ಇದು 1.3 ಆ್ಯಂಪ್ಸ್ನ ಕೆಪಾಸಿಟಿ ಇರುತ್ತೆ. ಇದರ ವರ್ಕಿಂಗ್ ರೇಂಜ್ ನೋಡೋದಾದರೆ ಇದನ್ನು ನಾವು 90 ವೋಲ್ಟಿಂದ 290 ವೋಲ್ಟ್ ತನಕ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ನಾವು 82 ಸೆಂಟಿಮೀಟರ್ನ ಟಿ ವಿ ಅಂದರೆ 32 ಇಂಚಿನ ಟಿ ವಿಗೆ ಮತ್ತು ಸೆಟಪ್ ಬಾಕ್ಸ್ಗೋಸ್ಕರ, ಜೊತೆಗೆ ಹೋಮ್ ಥಿಯೇಟರ್ ಆಗಿರ್ಬೋದು, ಗೇಮಿಂಗ್ ಕಾನ್ಸಲ್ಗಾಗಿರ್ಬೋದು, ಇದನ್ನು ನಾವು ಯೂಸ್ ಮಾಡ್ಕೋಬೋದು. ನಾವು ನಮ್ಮ ಟಿ ವಿಗಾಗಿ ಮತ್ತು ಸೆಟಪ್ ಬಾಕ್ಸ್ಗಾಗಿ ಮಾತ್ರ ಇದನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ನೀವು 32 ಇಂಚ್ ಟಿ ವಿ ಬಿಟ್ಟು ಮತ್ತೇನಾದರೂ ದೊಡ್ಡ ಟಿ ವಿ ತೊಗೊಂಡ್ರೆ ಇದು ಬೇರೆ ವರ್ಕಿಂಗ್ ರೇಂಜ್ನಲ್ಲಿರುವ ನೀವು ಕೆಪಾಸಿಟಿ ಇರುತ್ತೆ ನೋಡಿ, ಅದನ್ನು ನೀವು ತೊಗೋಬೇಕಾಗುತ್ತೆ. ಇದನ್ನು ನಾನು 32 ಇಂಚ್ ಟಿ ವಿಗೋಸ್ಕರ ಇದನ್ನು ನಾನು ತೆಗೆದುಕೊಂಡಿದ್ದೀನಿ. ನಿಮ್ಮದೇನಾದರೂ 47 ಇಂಚಿನ ಟಿ ವಿ ಏನಾದರೂ ಆಗಿದ್ದರೆ ನೀವು 3 ಆ್ಯಂಪ್ಸ್ನ ಕೆಪಾಸಿಟಿ ಇರುವ ಸ್ಟೆಬಿಲೈಸರ್ನ ತೊಗೋಬೇಕು. ಅಥವಾ ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ 6 ಆ್ಯಂಪ್ಸ್ನ ಕೆಪಾಸಿಟಿ ಇರುವ ಸ್ಟೆಬಿಲೈಸರ್ನ ನೀವು ತಗೋಬೇಕಾಗತ್ತೆ. ನಾನು 1350 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನನ್ನ ಟಾಟಾ ನಿಯೋ ಕಾಯಿನ್ಸ್ ಇತ್ತು, ಅದನ್ನು ನಾನು ಅಪ್ಲೈ ಮಾಡಿ ಅಲ್ಲಿ ನಾನು ಕಡಿಮೆ ಆಗೋ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳೋದಾದರೆ ನೀವು ಫ್ಲಿಪ್ಕಾರ್ಟು, ಅಮೆಜಾನ್ ಮತ್ತು ಜೊತೆಗೆ ಟಾಟಾ ನಿಯೋ ಅಂದರೆ ಕ್ರೋಮಾದಲ್ಲಿ ಕೂಡ ನೀವು ಪ್ರೈಸನ್ನು ಕಂಪೇರ್ ಮಾಡಿಬಿಟ್ಟು ಪ್ರಾಡಕ್ಟನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಕ್ರೋಮಾದಲ್ಲಿ ಪರ್ಚೇಸ್ ಮಾಡ್ಕೊಳೋದ್ರಿಂದ ನಿಮಗೆ ಟಾಟಾ ನಿಯೋ ಕಾಯಿನ್ಸ್ ಅಂತೇಳಿ ಅದನ್ನು ಕೊಡ್ತಾನೆ. ಅದರಿಂದ ನೀವು ನೆಕ್ಸ್ಟ್ ಟೈಮ್ ನೀವು ಯಾವುದೋ ಒಂದು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಇಮೇಜಲ್ಲಿ ತೋರಿಸಿರುವ ರೀತಿ ನಮಗೆ ಎಷ್ಟು ಫ್ಯೂಸನ್ನು ಕೊಟ್ಟಿರ್ತಾನೆ. ಫ್ಯೂಸ್ ಏನಾದರೂ ಹಾಳಾದಾಗ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಅಲ್ಲಿ ಅದನ್ನು ರಿಮೂವ್ ಮಾಡ್ಕೊಬಿಟ್ಟು ಇದನ್ನು ಕೂರಿಸ್ಕೋಬೇಕಾಗತ್ತೆ. ಈ ರೀತಿ ಫ್ಯೂಸ್ ಹೋದಾಗ ನಾವು ಅದನ್ನು ಕೂರಿಸ್ಕೋಬೇಕು. ಈ ಪ್ಲೇಸ್ನಲ್ಲಿ ನಾವು ಟಿ ವಿ ಸ್ವಿಚ್ಚನ್ನು ಕೂರಿಸ್ಕೋಬೇಕು. ಆನಂತರ ಮೇಲ್ಗಡೆ ಅಲ್ಲಿ ಸೆಟಪ್ ಬಾಕ್ಸ್ ಆಗಿರ್ಬೋದು ಅಥವಾ ಸೌಂಡ್ ಬಾರ್ ಆಗಿರ್ಬೋದು, ಅದರ ಪಿನ್ನನ್ನು ಕೂರಿಸ್ಕೋಬೇಕು. ಇಲ್ಲಿ ಐ ಪಿ ಅಂತೇಳಿದ್ರೆ ಇನ್ಪುಟ್ ಅಂತೇಳಿ, ಒ ಪಿ ಅಂತೇಳಿದ್ರೆ ಔಟ್ಪುಟ್ ಅಂತೇಳಿ. ನಮಗೆ ಇನ್ಪುಟ್ಟು ಮತ್ತು ಔಟ್ಪುಟ್ ಕರೆಂಟ್ ಎಷ್ಟು ಬರ್ತಾಯಿದೆ ಅಂತ ಇದರಲ್ಲಿ ನಮಗೆ ಡಿಜಿಟಲ್ ಆಗಿ ತೋರಿಸುತ್ತೆ. ಪ್ರಾಡಕ್ಟ್ನ ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಆರ್ಡ್ರ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಮತ್ತೊಮ್ಮೆ ಸಿಗೋಣ.